ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಬೆಳ್ಕೋ KS ಅಕಾಡೆಮಿ ಕೋಲಾರ್. ನಾವು ಇವತ್ತು ನಡೆದಂಥ TET ಪೇಪರ್ 2ನಲ್ಲಿ ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಬಿಡಿಸೋಣ. ಇದು ತಾತ್ಕಾಲಿಕ ಒಂದು ಕೀ ಆನ್ಸರ್ಸ್ ಆಗಿರುತ್ತೆ. ನೀವು ಅಧಿಕೃತವಾಗಿರ್ತಕ್ಕಂಥ ಕೀ ಆನ್ಸರ್ಸ್ ಬಂದಾಗ ನೋಡ್ಕೊಂಡು ಅದನ್ನು ಫೈನಲೈಸ್ ಮಾಡ್ಕೊಳ್ಳಿ. ಓಕೆ, ಈಗ 91ನೇ ಪ್ರಶ್ನೆ ಜೊತೆಗೆ ಯಾವುದಾದ್ರೂ ಉತ್ತರಗಳು ನಿಮಗೆ ಸ್ವಲ್ಪ ಮಿಸ್ ಮ್ಯಾಚ್ ಅನಿಸಿದ್ರೆ ಕಾಮೆಂಟ್ ಮಾಡಿ. ಓಕೆನಾ? 91ನೇ ಪ್ರಶ್ನೆ, ಭಾರತದೊಂದಿಗೆ ಗಡಿಯನ್ನು ಹಂಚಿಕೊಳ್ಳದಿರುವಂಥ ದೇಶ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮಾಲ್ಡೀವ್ಸ್ ಆಗಿರುತ್ತೆ. ಒಲಿಂಪಿಕ್ಸ್ ಅನ್ನುವಂಥ ದೇಶ, ಒಲಿಂಪಿಕ್ಸ್ ಆಟವು ಈ ಒಂದು ನಾಗರಿಕತೆಯ ಒಂದು ಕೊಡುಗೆಯಾಗಿದೆ ಅಂತ ಪ್ರಶ್ನೆ ಆಗಿದೆ. ಸರಿಯಾದ ಉತ್ತರ ಗ್ರೀಕ್ ದೇಶದ ಒಂದು ಕೊಡುಗೆ ಬಂದಿರತಕ್ಕಂಥದ್ದು. ಇನ್ನು 93ನೇ ಪ್ರಶ್ನೆ, ಅಲಹಾಬಾದ್ ಶಾಸನ ಏನಿದೆ, ಸ್ತಂಭ ಶಾಸನ, ಅದರಲ್ಲಿ ಬಳಸುವಂಥ ಭಾಷೆ ಯಾವುದು ಅಂತ ಕೇಳಿದರೆ ಸಂಸ್ಕೃತ ಭಾಷೆ. ಯಾಕಂದರೆ ಗುಪ್ತರ ಕಾಲದಲ್ಲಿ ಬಳಕೆಗೆ ಬರುವಂಥ ಒಂದು ಭಾಷೆ ಆಗಿರುತ್ತೆ. 94ನೇದು, ಖಗೋಳಶಾಸ್ತ್ರದ ಕುರಿತಾದ ಪುಸ್ತಕ ಆಗಿರತಕ್ಕಂಥ ಪಂಚಸಿದ್ಧಾಂತಿಕ ಅನ್ನುವಂಥ ಪುಸ್ತಕವನ್ನು ಬರೆದವರು ಯಾರು ಅಂತ ಕೇಳಿದ್ರೆ ಇದಕ್ಕೆ ವರಹಮಿಹಿರ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 95ನೇ ಪ್ರಶ್ನೆ, ಮೂಡಬಿದಿರೆಯ 1000 ಕಂಬದ ಬಸತಿಯು ಯಾರ ಒಂದು ಕಾಲಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರೆ. ಇದು ಗಂಗರ ಕಾಲಕ್ಕೆ ಸಂಬಂಧಪಟ್ಟಿರೋದು, ಆದರೆ ಇದನ್ನು ದೇವರಾಯ ಅಂತಕ್ಕಂಥವ್ರು ಮತ್ತಷ್ಟು ಇದು ಮಾಡ್ತಾರೆ. ಸ್ವಲ್ಪ ಕ್ಯಾನ್ಸರ್ಸ್ ನೋಡ್ಕೊಳ್ಳಿದ್ದನ್ನು ವಿಜಯನಗರ ಸಾಮ್ರಾಜ್ಯ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 96ನೇ ಪ್ರಶ್ನೆ, ಕರ್ನಾಟಕದಲ್ಲಿ ದೊರೆತ ಮೊದಲ ಸಂಸ್ಕೃತ ಶಾಸನ ಯಾವುದು ಅಂತಂದರೆ ತಾಳಗುಂದ ಶಾಸನ ಅಂತ ಕರಿತೀವಿ ನಾವು. ಓಕೆ, ತಾಳಗುಂದ ಶಾಸನ ಅಂತ ಕರಿತೀವಿ. 97ನೇ ಪ್ರಶ್ನೆ, ತೆನಾಲಿ ರಾಮಕೃಷ್ಣನು ಬರೆದಂಥ ಗ್ರಂಥಗಳು ಯಾವುದು? ತೆನಾಲಿ ರಾಮಕೃಷ್ಣ ಬರೆದ ಗ್ರಂಥ ಯಾವುದು ಅಂದರೆ ಉಭಟಾರಾಧ್ಯ ಚರಿತಂ ಅಂತ ಕರಿತೇವೆ. ಓಕೆ, ಸರಿ, ಆಪ್ಷನ್ 2 ಅನ್ನೋದು ಸರಿಯಾದ ಉತ್ತರವಾಗಿರುತ್ತೆ. ಇನ್ನು ಡೇವಿಡ್ನ ಪ್ರತಿಮೆಯನ್ನು ನಿರ್ಮಿಸಿದವರು ಯಾರು ಅಂತ ಕೇಳ್ತಾರೆ. ಡೊನಾಟೆಲ್ಲೋ ಅಂತವ್ರು ಏನು ಮಾಡ್ತಾರೆ, ಡೇವಿಡ್ ಪ್ರತಿಮೆಯನ್ನು ನಿರ್ಮಿಸ್ತಾರೆ. ಮೈಕಲ್ ಏಂಜಲೋ ಏನು ಮಾಡ್ತಾರೆ, ಮೋಸೆಸ್ ಅನ್ನುವಂಥ ಒಂದು ಪ್ರತಿಮೆಯನ್ನು ಕೆತ್ತನೆ ಮಾಡ್ತಾರೆ. ಓಕೆ, ಇನ್ನು 99ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಅಳವಡಿಸಿಕೊಂಡಂಥ ವರ್ಷ ಯಾವುದು ಅಂದರೆ ಆಪ್ಷನ್ ನಂಬರ್ 1 1976 ಸರಿಯಾದಂಥ ಉತ್ತರ ಆಗಿರುತ್ತೆ. 100ನೇ ಪ್ರಶ್ನೆ, ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿದ್ದಂಥ ಮಹಿಳಾ ಒಂದು ಸದಸ್ಯರ ಸಂಖ್ಯೆ ಒಟ್ಟು 15 ಜನ ಮಹಿಳೆಯರು ಇದ್ದರು. ಆಪ್ಷನ್ ನಂಬರ್ ಸಿ ಅನ್ನೋದು ಸರಿಯಾದ ಉತ್ತರ. ಭಾರತದ ಚುನಾವಣಾ ಆಯೋಗದ ಕೇಂದ್ರ ಕಚೇರಿ ಎಲ್ಲಿದೆ ಅಂತಂದರೆ ನವದೆಹಲಿ. ಆಪ್ಷನ್ ನಂಬರ್ ಸಿ ಅನ್ನೋದು ಸರಿಯಾದ ಉತ್ತರ. ಇನ್ನು 102ನೇ ಪ್ರಶ್ನೆ, ರಾಷ್ಟ್ರಪತಿಗಳ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿರುವಂಥ ನಮ್ಮ ಸಂವಿಧಾನದ ವಿಧಿ ಯಾವುದು ಅಂತ ಕೇಳಿದರೆ ಅದು ಆರ್ಟಿಕಲ್ ನಂಬರ್ 52ರ ಪ್ರಕಾರ ರಾಷ್ಟ್ರಪತಿ ಹುದ್ದೆಗೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇನ್ನು 103ನೇ ಒಂದು ಇದಾಗಿರುತ್ತೆ, ಭಾರತೀಯ ವಾಯುಪಡೆಯ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಿ ಅಂದರೆ ಅಕ್ಟೋಬರ್ 8ನೇ ತಾರೀಕು ವಾಯುಪಡೆ ದಿನವನ್ನು ನಾವು ಆಚರಣೆ ಮಾಡ್ತೀವಿ. ಇನ್ನು 104ನೇ ಪ್ರಶ್ನೆ, ಆ್ಯಂಡೀಸ್ ಪರ್ವತ ಶ್ರೇಣಿ ಇರುವಂಥ ಖಂಡ ಯಾವುದು ಅಂತಂದರೆ ದಕ್ಷಿಣ ಅಮೇರಿಕಾದಲ್ಲಿ ಆ್ಯಂಡೀಸ್ ಪರ್ವತ ಅಂತ ಕಂಡುಬರುತ್ತೆ. ಇನ್ನು 105ನೇ ಪ್ರಶ್ನೆ, ಏಷ್ಯಾದ ಅತ್ಯಂತ ಚಿಕ್ಕದಾಗಿರ್ತಕ್ಕಂಥ ದೇಶ ಯಾವುದು ಅಂತ ಕೇಳಿದರೆ ಏಷ್ಯಾದಲ್ಲಿ ಅತ್ಯಂತ ಚಿಕ್ಕವಾದ ದೇಶ ಮತ್ತು ಸಮುದ್ರವನ್ನು ಒಳಗೊಂಡ ದೇಶ ಯಾವುದು ಅಂದರೆ ಅದು ಮಾಲ್ಡೀವ್ಸ್ ಆಗಿರುತ್ತೆ. ಆಪ್ಷನ್ ನಂಬರ್ 4 ಅನ್ನೋದು ಸರಿ ಉತ್ತರ. 106ನೇ ಪ್ರಶ್ನೆ, ಇದನ್ನು ಕಾಫಿಯ ಬಂದರು ಅಂತ ಕರಿತೀವಿ ನಾವು. ಕಾಫಿಯ ಬಂದರನ್ನು ಒಂದು ಬ್ರೆಜಿಲ್ ಆಗಿರ್ತಕ್ಕಂಥದ್ದನ್ನು ನಾವೇನಂದು ಮಾಡ್ತೀವಿ, ಕಾಫಿಯ ಬಂದರು ಅಂತ ಕರಿತೀವಿ. ಸೊ ಅದನ್ನು ಜ್ಞಾಪಕ ಇಟ್ಕೊಂಡಿರಿ. ಇನ್ನು 107ನೇ ಪ್ರಶ್ನೆ, ಅಂಟಾರ್ಟಿಕಾ. ಸೊ ವೆರಿ ಇಂಪಾರ್ಟೆಂಟ್ ಇದು. ಅಂಟಾರ್ಟಿಕಾ ವೃತ್ತದಲ್ಲಿ ಇರುವಂಥ ಮತ್ತೊಂದು ಹೆಸರು ಏನು ಅಂತ ಕೇಳಿದ್ರೆ ಅಂಟಾರ್ಟಿಕಾ ಅಂತಕ್ಕಂಥದ್ದು ಭೂಗೋಳದಲ್ಲಿ ದಕ್ಷಿಣ ಭಾಗದಲ್ಲಿ ಕಂಡುಬರುತ್ತೆ. 23ನೇ ಉತ್ತರ ಅಕ್ಷಾಂಶ ಅಂತಕ್ಕಂಥದ್ದು ನಮ್ಮ ಭಾರತದ ಮೇಲೆ ಆದೋಗುತ್ತೆ. ಇನ್ನು 23 ಅನ್ನೋದು ದಕ್ಷಿಣ ಅಕ್ಷಾಂಶ ಅಂತೂ ಅಲ್ಲ. 66 ಡಿಗ್ರಿ ಏನು ಉತ್ತರ ಅಕ್ಷಾಂಶ ಇದೆ, ಇದು ಆರ್ಕಿಟಿಕಲ್ ಕಂಡುಬರುತ್ತೆ. ಹಾಗಾಗಿ 66 ಡಿಗ್ರಿ ದಕ್ಷಿಣ ಅಕ್ಷಾಂಶ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ವಾಯುಮಂಡಲದ ಅತ್ಯಂತ ಕೆಳಪದರವನ್ನು ಏನಂತ ಕರಿತೀವಿ ಅಂದರೆ ಪರಿವರ್ತನಾ ಮಂಡಲ ಅಂತ ಕರಿತೀವಿ ನಾವು. ಓಕೆ, 108ನೇದಕ್ಕೆ 4 ಅನ್ನೋದು ಸರಿಯಾದಂಥ ಉತ್ತರ. ಮಂಗಳೂರು ಮತ್ತು ಚಿಕ್ಕಮಗಳೂರು ನಡುವೆ ಸಂಪರ್ಕವನ್ನು ಕಲ್ಪಿಸಿಕೊಡುವಂಥ ಒಂದು ಘಾಟ್ ಯಾವುದು ಅಂದರೆ ಚಾರ್ಮುಡಿ ಘಾಟ್ ಅಂತಕ್ಕಂಥದ್ದು ಸರಿಯಾದಂಥ ಉತ್ತರ ಆಗಿರುತ್ತೆ. ಕರ್ನಾಟಕದಲ್ಲಿ ಅತಿ ಹೆಚ್ಚು ಸಾಗುವಳಿಯನ್ನು ಮಾಡುವಂಥ ಭೂಮಿಯನ್ನು ಹೊಂದಿರುವಂಥ ಜಿಲ್ಲೆ ಕಲಬುರಗಿ, ಇದು ಸರಿಯಾದಂಥ ಉತ್ತರ. ಇನ್ನು 111ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅಸಂಘಟಿತವಾಗಿರ್ತಕ್ಕಂಥ ಕಾರ್ಮಿಕರೆಂದು ಯಾರನ್ನು ಕರಿತೀವಿ ಅಂತಂದರೆ ವಾಹನಗಳನ್ನು ರಿಪೇರಿ ಮಾಡೋರನ್ನು ನಾವೇನು ಮಾಡ್ತೀವಿ, ಅಸಂಘಟಿತ ವಲಯದ ಕಾರ್ಮಿಕರು ಅಂತ ಕರಿತೀವಿ ನಾವು, ನಾನ್ ಆರ್ಗನೈಸ್ಡ್ ಸೆಕ್ಟರ್ಸ್ ಅಂತ. ಸಮಾಜಶಾಸ್ತ್ರದ ಪಿತಾಮಹ ಯಾರು ಅಂತಂದರೆ ಆಗಸ್ಟ್ ಕಾಮ್ಟೆ ಅವ್ರನ್ನ ಸಮಾಜಶಾಸ್ತ್ರದ ಪಿತಾಮಹ ಅಂತ ಕರಿತೀವಿ. ಅರ್ಥಶಾಸ್ತ್ರವು ಸಂಪತ್ತನ್ನು ಕುರಿತು ಅಧ್ಯಯನ ಮಾಡುತ್ತದೆ ಎಂದು ತಿಳಿಸ್ಕೊಟ್ಟಂಥ ವ್ಯಕ್ತಿ ಯಾರಪ್ಪ ಅಂದರೆ ಆಡಮ್ ಸ್ಮಿತ್ ಅವರಾಗಿರ್ತಾರೆ. ಆಡಮ್ ಸ್ಮಿತ್, ಆಪ್ಷನ್ ನಂಬರ್ 1 ಅನ್ನೋದು ಸರಿಯಾದಂಥ ಉತ್ತರ. ಭಾರತದ ರಿಸರ್ವ್ ಬ್ಯಾಂಕ್ ರಾಷ್ಟ್ರೀಕರಣ ಅಂತ ಕೇಳಿದ್ರೆ ರಾಷ್ಟ್ರೀಕರಣ ಆಗಿರೋದು 1949 ಅನ್ನೋದು ಏನಾಗಿರುತ್ತೆ, ಸರಿಯಾದಂಥ ಉತ್ತರವಾಗಿರುತ್ತದೆ. ಇನ್ನು 115ನೇ ಪ್ರಶ್ನೆ, ಅಗತ್ಯ ವಸ್ತುಗಳ ಕಾಯ್ದೆ ಜಾರಿಗೆ ಬಂದ ವರ್ಷ ಅಂತಂದರೆ 1955 ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತದೆ. ಸಂಗಮ್ ಸಾಹಿತ್ಯ ಅಂತಕ್ಕಂಥದ್ದು, ಸಂಗಮ್ ಸಾಹಿತ್ಯದ ಸಂಬಂಧಪಟ್ಟಂಥ ರಾಜಮನೆತನಗಳು ಯಾವುವು ಅಂತ ಕೇಳಿದರೆ ಅದು ಚೋಳರು ಇರ್ತಾರೆ, ಚೇರರು ಮತ್ತು ಪಾಂಡ್ಯರು. ಆಪ್ಷನ್ ನಂಬರ್ 4 ಅನ್ನೋದು ಏನಾಗಿರುತ್ತೆ, ಸರಿಯಾದಂಥ ಉತ್ತರ ಆಗಿರುತ್ತದೆ. ಇನ್ನು ನೆಕ್ಸ್ಟ್ 117ನೇ ಪ್ರಶ್ನೆ, ಶಂಕರಾಚಾರ್ಯರು ರಚಿಸಿದಂಥ ಪ್ರಸಿದ್ಧವಾದಂಥ ಗ್ರಂಥಗಳು ಯಾವುವು ಅಂತಂದರೆ ಆನಂದ ಲಹರಿ ಮತ್ತು ವಿವೇಕ ಚೂಡಾವಣೆ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. 117ಕ್ಕೆ 118ನೇ ಪ್ರಶ್ನೆ,
ಈ ಒಂದು ಸರಿಯಾದ ಜೋಡಿಯನ್ನು ನೀವು ಆರಿಸಿ ಬರೀರಿ ಅಂತ ಬರೆದವ್ರೆ. ಸೊ ಆಪ್ಷನ್ ನಂಬರ್ 1 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ನಿಜಾಂಶಾಹಿಗಳು ಮತ್ತು ಅಹಮದಾಬಾದ್ ನಗರ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಇವ್ಯಾವು ಸಹ ಮ್ಯಾಚ್ ಆಗೋದಿಲ್ಲ. ಇನ್ನು 119ನೇ ಪ್ರಶ್ನೆ, ಲಿಯೋನಾರ್ಡೋ ಡಾ ವಿಂಚಿ ಅವರ ಪ್ರಸಿದ್ಧವಾಗಿರ್ತಕ್ಕಂಥ ವರ್ಣಚಿತ್ರ ಯಾವುದು ಅಂದರೆ ಮೊನಾಲಿಸಾ ಅನ್ನೋದು ಅವ್ರು ಬರೀತಾರೆ. ಮೊನಾಲಿಸಾ ಅನ್ನೋದು ಅವ್ರದ್ದೇ ಆಗಿರುತ್ತೆ. ಇನ್ನು ಸಿಸ್ಟೈನ್ ಮಡೋನ್ನಾ ಅಂತಕ್ಕಂಥದ್ದು, ಸಿಸ್ಟೈನ್ ಮಡೋನ್ನಾ ಅನ್ನೋದು ಏನಾಗುತ್ತೆ, ಈ ಒಂದು ಟಿಟಿಯನ್ ಅವರು ಬರೆದಿರ್ತಾರೆ. ಸೊ ಹಾಗಾಗಿ ಅದು ಬರೋದಿಲ್ಲ. ಇನ್ನು ದ ಲಾಸ್ಟ್ ಸಫರ್ ಅನ್ನೋದು ಬರುತ್ತೆ. ಇನ್ನು ಅಸಂಪ್ಷನ್ ಆಫ್ ದ ವರ್ಜಿನ್ ಅಂತೇನಿದೆ, ಅಸಂಪ್ಷನ್ ಆಫ್ ವರ್ಜಿನ್ ಅನ್ನೋದು ಬೇರೆಯವ್ರು ಬರೀತಾರೆ. ಇದು ಟಿಟೇನಿಯನ್, ಇದನ್ನು ಅಸಂಪ್ಷನ್ ಆಫ್ ವರ್ಜಿನ್ ಟಿಟೇನಿಯನ್ ಬರೀತಾರೆ. ಈ ಒಂದು ಮಡೋನ್ನಾ ಅನ್ನೋದನ್ನು ರಾಫೆಲ್ ಅವರು ಬರೀತಾರೆ. ಸೊ ಹಾಗಾಗಿ ಎ ಮತ್ತು ಸಿ ಅನ್ನೋದು ಸರಿಯಾದ ಉತ್ತರ. ಎ ಮತ್ತು ಸಿ ಅನ್ನೋದು ಸರಿಯಾದ ಉತ್ತರ. ಆಪ್ಷನ್ ನಂಬರ್ ಡಿ ಅನ್ನೋದು ಸರಿ ಉತ್ತರ. 120ನೇ ಪ್ರಶ್ನೆ, 1848ರಲ್ಲಿ ನಡೆದ ಪ್ರಮುಖವಾಗಿರ್ತಕ್ಕಂಥ ಘಟನೆ ಯಾವುದು ಅಂದರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವಂಥ ನೀತಿ ಜಾರಿಗೆ ತಗೊಬಂದಿರ್ತಕ್ಕಂಥದ್ದು. ಇನ್ನು 121ನೇ ಪ್ರಶ್ನೆ, ಸ್ವರಾಜ್ಯ ಪಕ್ಷವನ್ನು ಪ್ರಾರಂಭಿಸಿದವರು ಯಾರು ಅಂತ ಕೇಳ್ತಾರೆ. ಮೋತಿಲಾಲ್ ನೆಹರು ಮತ್ತು ಚಿತ್ತರಂಜನ್ ದಾಸ್, ಅಂದರೆ ಆಪ್ಷನ್ ನಂಬರ್ 2 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸಂವಿಧಾನದ 352ನೇ ವಿಧಿ ಪ್ರಕಾರ ರಾಷ್ಟ್ರಪತಿಗಳು ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದಂತ ಸಂದರ್ಭ ಅಂತ ಕೇಳ್ತಾರೆ. ಅದು ಬಾಹ್ಯ ಆಕ್ರಮಣ ಅಂತ ಕರಿತೀವಿ. ಇನ್ನು ಸರ್ಕಾರದ ಅಸ್ಮಿತೆ, ಪ್ರಾಕೃತಿಕ ವಿಕೋಪಗಳಂತೂ ಇಲ್ಲವೇ ಇಲ್ಲ. ಹಣಕಾಸಿನ ಮುಗ್ಗಟ್ಟು ಅನ್ನೋದು ಇದೆ, ಆದರೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಇಲ್ಲ. ಇದಕ್ಕೆ ಹಣಕಾಸಿನ ತುರ್ತು ಪರಿಸ್ಥಿತಿ ಅಂತ ಕರಿತೀವಿ. ಹಾಗಾಗಿ ಆಪ್ಷನ್ ನಂಬರ್ 1 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 123ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಸರಿಯಾದಂಥ ಒಂದು ಜೋಡಿಯನ್ನು ಬರೆಯಿರಿ ಅಂತ ಹೇಳಿದರೆ, ಇದಕ್ಕೆ ಅಂದರೆ ಯಾವ ಒಂದು ದೇಶದಲ್ಲಿ ವಿಚಾರವನ್ನು ನಾವೇನು ಮಾಡ್ತಾರೆ ಪಾರ್ಲಿಮೆಂಟ್ ಅಂತ ಕರಿತೀವಿ ಅಂತ. ಸೊ ಇಸ್ರೇಲ್ದ ಏನಂತ ಕರೀತಾರೆ ಅಂದರೆ ನೆಸೆಟ್ ಅನ್ನುವಂಥ ಪದ ಕರೀತಾರೆ. ಹೀಗಾಗಿ ಆಪ್ಷನ್ ನಂಬರ್ 3 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 124ನೇ ಪ್ರಶ್ನೆ, ಭದ್ರತಾ ಸಮಿತಿಯ ಕಾಯಂ ಸದಸ್ಯರ ಗುಂಪು ಯಾವುದು ಅಂತ ಕೇಳ್ತಾರೆ. ಅಮೆರಿಕ ಇದೆ, ಚೀನಾ ಇದೆ, ಫ್ರಾನ್ಸ್ ಇದೆ, ರಷ್ಯಾ ಮತ್ತು ಬ್ರಿಟನ್, ಇವೆಲ್ಲವೂ ಸಹ ಏನಾಗಿದೆ ಕಾಯಂ ಭದ್ರತಾ ಸಂಸ್ಥೆಯಲ್ಲಿ ಇರತಕ್ಕಂಥ ದೇಶಗಳಾಗಿದ್ದಾವೆ. ಮುಂದಿನ ಒಂದು ಪ್ರಶ್ನೆ 125, 2011ರ ಜನಗಣತಿ ಪ್ರಕಾರ ಭಾರತದ ಸಾಕ್ಷರತೆ ಪ್ರಮಾಣ ಎಷ್ಟು ಅಂತಂದರೆ 74.04 ಅಂತಕ್ಕಂಥದ್ದು ಒಂದು ಸಾಕ್ಷರತೆ ಪ್ರಮಾಣ ಆಗಿರುತ್ತೆ. 126ನೇದು, ಓಲ್ಡ್ ಫೈತ್ಫುಲ್ ಗೇಜರ್ ಈ ಒಂದು ದೇಶದಲ್ಲಿದೆ ಅಂತ ಕೇಳ್ತಾರೆ. ಓಲ್ಡ್ ಫೈತ್ಫುಲ್ ಗೇಜರ್ನ ಯೆಲ್ಲೋಸ್ಟೋನ್ ನ್ಯಾಷನಲ್ ಪಾರ್ಕಲ್ಲಿ ಕಂಡುಬರುತ್ತೆ. ಅಮೆರಿಕ ಸಂಯುಕ್ತ ಸಂಸ್ಥಾನ USA ಕಂಡುಬರುವಂಥದ್ದು ಆಗಿರುತ್ತೆ. ಇನ್ನು ನೆಕ್ಸ್ಟು 127ನೇ ಪ್ರಶ್ನೆ, ಸಮಭಾಜಕ ವೃತ್ತ, ಕರ್ಕಾಟಕ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳನ್ನು ಹೊಂದಿರತಕ್ಕಂಥ ಖಂಡ, ಅಂದರೆ 3 ವೃತ್ತಗಳನ್ನು ಒಳಗೊಂಡಿರ್ತಕ್ಕಂಥ ಖಂಡ ಯಾವುದು ಅಂತ ಕೇಳ್ತಾರೆ. ಅದು ಆಫ್ರಿಕಾ ಖಂಡ. ಅದಕ್ಕೆ ಅದನ್ನು ಕೇಂದ್ರೀಯ ಖಂಡ ಅಂತ ಕೂಡ ಕರಿತೀವಿ ನಾವು. ಆಸ್ಟ್ರೇಲಿಯಾದ ಪೂರ್ವಕ್ಕೆ ಹರಿಯುವಂಥ ನದಿಗಳು ಯಾವುವು? ಇದನ್ನು ಸ್ವಲ್ಪ ನೋಡ್ಕೊಳ್ಳಿ ಕೀ ಆನ್ಸರ್ಸನ್ನು. ನನ್ನ ಪ್ರಕಾರ ಇದು ಹಂಟರ್ ಮತ್ತು ಬೆಲ್ಯಾಂಡ್ ಅನ್ನುವಂಥದ್ದಾಗಿರುತ್ತೆ. ಸ್ವಲ್ಪ ಕೀ ಆನ್ಸರ್ಸನ್ನು ನೋಡ್ಕೊಳ್ಳಿ. ಇನ್ನು ಓಝೋನ್ ಅಂತಕ್ಕಂಥದ್ದು 129ನೇ ಪ್ರಶ್ನೆ, ಓಝೋನ್ ಅನಿಲವು ಕಂಡುಬರುವಂಥ ಪದರ ಯಾವುದು ಅಂತ ಸಮಶೀತೋಷ್ಣ ವಲಯ ಅಂತ ಕರಿತೀವಿ. ಸ್ಟ್ರಾಟೋಸ್ಫಿಯರ್ ಅನ್ನೋದು ಸರಿಯಾದ ಉತ್ತರ. 130ನೇ ಪ್ರಶ್ನೆ, ಕಲ್ಲಿದ್ದಲಿನ ವಿಧಗಳು ಯಾವ ಅಂತ ಕರಿತೀವಿ. ಇದಕ್ಕೆ ಸರಿಯಾದ ಉತ್ತರ ಲಿಗ್ನೈಟ್ ಮತ್ತು ಫೀಟ್ ಅನ್ನೋದು ಸರಿಯಾದ ಉತ್ತರ. ಆಂಥ್ರಸೈಟ್ ಅನ್ನೋದು ಕರೆಕ್ಟ್ ಇದೆ, ಬಟ್ ಬ್ರಾನೈಟ್ ಅಂತ ಕೊಟ್ಟಿದ್ದಾನೆ. ಬ್ರಾನೈಟ್ ಅನ್ನೋದು ತಪ್ಪು, ಹಾಗಾಗಿ ಇದು ಹೋಯ್ತಿದ್ದು. ಇಲ್ಲಿ ಲಿಗ್ನೈಟ್ ಕರೆಕ್ಟ್ ಇದೆ, ಬಟ್ ಬಯೋಟೈಟ್ ಅಂತಕ್ಕಂಥದ್ದು ಅಲ್ಲ. ಹಾಗಾಗಿ ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 131ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ತಪ್ಪಾದ ಜೋಡಿಗಳನ್ನು ಆರಿಸಿ ಬರಿ ಅಂತಿದೆ. ದುರ್ಗಾಪುರ ಸ್ಟೀಲ್ ಪ್ಲಾಂಟ್ ಪಶ್ಚಿಮ ಬಂಗಾಳದಲ್ಲಿದೆ, ಸರಿ. ಬಿಲೈ ಸ್ಟೀಲ್ ಪ್ಲಾಂಟ್ ಅಂತಕ್ಕಂಥದ್ದು ಛತ್ತೀಸ್ಗಢದಲ್ಲಿದೆ. ಸೇಲಂ ಸ್ಟೀಲ್ ಪ್ಲಾಂಟ್ ತಮಿಳುನಾಡಲ್ಲಿದೆ. ಬೊಕ್ಯಾರೋ ಸ್ಟೀಲ್ ಪ್ಲಾಂಟ್ ಅಂತಕ್ಕಂಥದ್ದು ಒರಿಸ್ಸಾನಲ್ಲಿದೆ ಅಂತ ಹೇಳಿದರೆ. ಒರಿಸ್ಸಾ ಅಲ್ಲ, ಅದು ಜಾರ್ಖಂಡಲ್ಲಿ ಕಂಡುಬರುತ್ತೆ, ಜಾರ್ಖಂಡಲ್ಲಿ. ಹಾಗಾಗಿ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 132ನೇ ಪ್ರಶ್ನೆ, ಜ್ವಾರ ಮತ್ತು ಒಂಗೆ ಅನ್ನುವಂಥ ಬುಡಕಟ್ಟುಗಳು ಕಂಡುಬರುವಂಥ ದ್ವೀಪ ಯಾವುದು ಅಂತ ಕೇಳಿದ್ರೆ ಅದು ಅಂಡಮಾನ್ ಮತ್ತು ನಿಕೋಬಾರಲ್ಲಿ ಕಂಡುಬರುವಂಥ ಒಂದು ಬುಡಕಟ್ಟುಗಳ ಒಂದು ಸಮೂಹ ಆಗಿರ್ತವೆ. ಇನ್ನು 133ನೇ ಪ್ರಶ್ನೆ, BNSS ಅದನ್ನು ವಿಸ್ತರಿಸಿ ಬರಿ ಅಂತ ಕೇಳಿದರೆ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಕರಿತೀವಿ. ಸೊ ಹಾಗಾಗಿ ಆಪ್ಷನ್ ನಂಬರ್ 3 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಈ ಒಂದು ಕೆಳಗಿನವುಗಳಲ್ಲಿ ಸರಿಯಾದ ಜೋಡಿಯನ್ನು ಆಯ್ಕೆ ಮಾಡಿ ಅಂತ ಸರಿಯಾದ ಕೇಳಿದರೆ ಹಳದಿ ಅಂತಕ್ಕಂಥದ್ದು ಎಣ್ಣೆ ಬೀಜಕ್ಕೆ ಸಂಬಂಧಪಡುತ್ತೆ, ಹಾಗಾಗಿ ಇದಲ್ಲ. ಬೆಳ್ಳಿ ಅಂತಕ್ಕಂಥದ್ದು ಅದು ಅಲ್ಲ. ಕೆಂಪು ಅಂತಕ್ಕಂಥದ್ದು ಮೊಟ್ಟೆಗಳ ಮಾಂಸ ಮತ್ತು ಟೊಮೆಟೊಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಸುವರ್ಣ ಕ್ರಾಂತಿ ಅನ್ನುವಂಥದ್ದು ಹಣ್ಣು ಮತ್ತು ಹೂಗಳ ಒಂದು ಉತ್ಪಾದನೆ, ಅಂದರೆ ತೋಟಗಾರಿಕೆ ಮತ್ತು ಜೇನು ಉತ್ಪಾದನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. 135ನೇ ಪ್ರಶ್ನೆ, ನಿರ್ವಹಣೆ ಎಂಬುದು ಬೇರೆಯವರಿಂದ ಕೆಲಸವನ್ನು ಮಾಡಿಸುವ ಒಂದು ಕಲೆಯಾಗಿದೆ ಅಂತ ಕೇಳ್ತಾರೆ. ಸೊ ಇದು ಪುಸ್ತಕದಲ್ಲಿ ಒಂದು ಸತಿ ನೋಡಿ, ಅದು ನಮಗೆ ಅಷ್ಟು ಇದರಲ್ಲಿ ಗೊತ್ತಿರಲ್ಲ. ಸ್ವಲ್ಪ ಆಪ್ಷನ್ ನಂಬರ್ 4 ಅಂತ ಅಂದ್ಕೊಂಡಿದ್ದೀನಿ, ಬಟ್ ನೋಡಿ ಒಂದು ಸತಿ ಅದನ್ನು ಪ್ರೀ ಆನ್ಸರ್ ಚೆಕ್ ಮಾಡ್ಕೊಳ್ಳಿ. ಇದನ್ನು 136ನೇ ಪ್ರಶ್ನೆ, ಕೈಗಾರಿಕಾ ಕ್ರಾಂತಿಯು ಇಂಗ್ಲೆಂಡಲ್ಲಿ ಪ್ರಾರಂಭವಾಯಿತು, ಸರಿ ಉತ್ತರ. ಇನ್ನು ಜೇಮ್ಸ್ ಹ್ಯಾರ್ಗ್ರೀವ್ ಅಂತಕ್ಕಂಥ ಒಂದು ಸ್ಪಿಮ್ಮಿಂಗ್ ಜೆನ್ನು ಅನ್ನುವಂಥ ಒಂದು ಯಂತ್ರವನ್ನು ಕಂಡುಹಿಡಿತಾರೆ, ಎಸ್ ಸರಿ. ಇದು ಮ್ಯೂಲ್ ಅನ್ನುವಂಥ ಒಂದು ಯಂತ್ರ, ಅದು ಸಹ ಒಂದು ಅತ್ಯಂತ ಇರುವಂಥದ್ದು. ಮ್ಯೂಲ್ ಅನ್ನುವಂಥ ಯಂತ್ರವನ್ನು ಸ್ಯಾಮ್ಯುಲ್ ಅಂತಕ್ಕಂಥವ್ರು ಕಂಡುಹಿಡಿತಾರೆ, ಎಸ್ ಸರಿ ಅದನ್ನು. ನೆಕ್ಸ್ಟ್ ಕಾಟನ್ ಜೆನ್ ಅನ್ನುವಂಥ ಯಂತ್ರವನ್ನು ಎಲಿ ವಿಟ್ನೆ ಅಂತಕ್ಕಂಥವ್ರು ಕಂಡುಹಿಡಿತಾರೆ, ಎಸ್. ಎಲ್ಲವೂ ಸರಿಯಾಗಿದೆ ಅಂತ ಅರ್ಥ. ಎಲ್ಲ 4 ಹೇಳಿಕೆಗಳು ಏನಾಗಿದ್ದಾವೆ, ಸರಿ ಇದ್ದಾವೆ ಅಂತ ಅರ್ಥ. ಇನ್ನು 137ನೇ ಪ್ರಶ್ನೆ, ಸಂಸತ್ತಿನ ನಾರಿ ಶಕ್ತಿ
ಒಂದು ವಂದನಾ ಅಧಿನಿಯಮ ಅನ್ನುವಂಥ ಅಂಗೀಕರಿಸಿದ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೇಳ್ತಾರೆ. 106ನೇ ಸಂವಿಧಾನದ ತಿದ್ದುಪಡಿ ಅಂತ ಕರಿತೀವಿ. ಆಪ್ಷನ್ ನಂಬರ್ 2 ಅನ್ನೋದು ಸರಿಯಾದಂಥ ಉತ್ತರ. ರಾಶಿ ವೃಷ್ಟಿ ಮೋಡಗಳು ಸಂಬಂಧಿಸಿದ ಸರಿಯಾದ ಹೇಳಿಕೆ ಏನು ಅಂತೀವಿ ಅಂದರೆ, ಈ ಒಂದು ರಾಶಿ ವೃಷ್ಟಿ ಮೋಡಗಳಿಂದಲೇ ಹೆಚ್ಚು ನಮಗೆ ಮಳೆ ಅಂತಕ್ಕಂಥದ್ದು ಬರುತ್ತೆ. ಅದ್ರ ಜೊತೆಗೆ ಅಲ್ಲಲ್ಲಿ ಸ್ವಲ್ಪ ಹಿಮದ ರೀತಿಯಲ್ಲಿ ಬರುವಂಥ ಮಳೆಯೂ ಸಹ ಕಂಡು ಬರುತ್ತೆ. ಆಪ್ಷನ್ ನಂಬರ್ 1 ಅನ್ನೋದು ಸರಿಯಾದಂಥ ಉತ್ತರವಾಗಿರುತ್ತೆ. ಇನ್ನು 139ನೇ ಪ್ರಶ್ನೆ, ಭೂಮಿ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ, ಗೇಣಿಗೆ ನಾವು ಪರಿಗಣಿಸ್ತೀವಿ. ಹೊಂದಿಸಿ ಬರಿ ಅಂತಿದೆ. ಸೊ ಹಾಗೆ ಒಂದನ್ನು ನಾವು ಪರಿಗಣಿಸಿದ್ರೆ ಸಾಕು, ಸರಿ ಉತ್ತರ ಸಿಗುತ್ತೆ. ಆಪ್ಷನ್ ನಂಬರ್ 2 ಅನ್ನೋದು ಸರಿಯಾದಂಥ ಉತ್ತರ. ಇನ್ನು CCPA ಅದನ್ನು ವಿಸ್ತರಿಸಿ ಬರೆಯಿರಿ ಅಂತ ಕೇಳಿದ್ರೆ, CC ಅಂದರೆ ಕನ್ಸ್ಯೂಮರ್ ಸೆಂಟರ್ ಫಾರ್ ಕನ್ಸ್ಯೂಮರ್ ಪ್ರೊಟೆಕ್ಷನ್ ಅಥಾರಿಟಿ ಅಂತ ಕರಿತೀವಿ ನಾವು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೆಂಟ್ರಲ್ ಕನ್ಸ್ಯೂಮರ್ ಪ್ರೊಟೆಕ್ಷನ್. ಆಪ್ಷನ್ ನಂಬರ್ C ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ 140ನೇದಕ್ಕೆ. ಇನ್ನು 141ನೇ ಪ್ರಶ್ನೆ, ವಿದ್ಯಾರ್ಥಿಯು ಮೊಘಲ್ ಸಾಮ್ರಾಜ್ಯದ ಅವನತಿ ಬಗ್ಗೆ ವಿಶ್ಲೇಷಣೆಯನ್ನು ಮಾಡುತ್ತಾನೆ. ಹಾಗಾಗಿ ಇದು ಯಾವ ಒಂದು ಕಲಿಕಾ ಫಲವನ್ನು ಸಂಬಂಧಿಸಿದಂಥ ಬೋಧನಾ ಅಂತಿದೆ. ಸೊ ಇದು ಕಂಪ್ಲೀಟಾಗಿ ಏನು ಮಾಡ್ತಾನೆ, ಆ ವ್ಯಕ್ತಿ ಅವನು ಅದನ್ನು ಅನ್ವಯಿಸ್ಕೊಂಡು ಏನು ಮಾಡ್ತಾನೆ, ಆ ಅವನತಿ ಬಗ್ಗೆ ವಿಶ್ಲೇಷಣೆ ಮಾಡ್ತಾನೆ. ವಿಶ್ಲೇಷಣೆ ಅಂತ ಬಂದಿದೆ, ಹಾಗಾಗಿ ಇದು ಅನ್ವಯ ಆಗಿರ್ತಕ್ಕಂಥದ್ದು. 142ನೇ ಪ್ರಶ್ನೆ, ವಿದ್ಯಾರ್ಥಿಗಳಿಗೆ ಕಲಿಕಾ ಶೈಲಿಗಳಿಂದ ಕಲಿಯುವಂಥ ಒಂದು ಅವಕಾಶವನ್ನು ನೀಡುವಂಥ ಕಲಿಕಾ ವಿಧಾನವನ್ನು ನಾವೇನಂತ ಕರಿತೀವಿ ಅಂತಿದೆ. ಸೊ ಒಂದು ಅನುಭವ ಆಧಾರಿತವಾಗಿರ್ತಕ್ಕಂಥ ಕಲಿಕೆ ವಿಧಾನ. ಆಪ್ಷನ್ ನಂಬರ್ 2 ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು 143ನೇ ಪ್ರಶ್ನೆ, RBTN ಪಾಠ ಯೋಜನೆಗೆ ಒಳಗೊಂಡಂಥ ಒಟ್ಟು ಹಂತಗಳಿಷ್ಟು ಅಂತ ಕೇಳಿದರೆ, ಅಂದರೆ ಪಾಠ ಬೋಧನೆಗೆ ಒಟ್ಟು 5 ಹಂತಗಳನ್ನು ಅವರು ಏನು ಮಾಡ್ತಾರೆ, ರೆಫರ್ ಮಾಡ್ತಾರೆ. ಸೊ ಹಾಗಾಗಿ 5 ಹಂತಗಳು ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ. ಸೂಕ್ಷ್ಮ ಬೋಧನೆ ಅನ್ನುವಂಥದ್ದು ಅದರ ಅವಧಿ ಎಷ್ಟು ಅಂತ ಕೇಳಿದ್ರೆ, ಮೈಕ್ರೋ ಟೀಚಿಂಗ್ ಮ್ಯಾಕ್ಸಿಮಮ್ ಇದೊಂದು ಸ್ವಲ್ಪ ನೋಡ್ಕೊಳ್ಳಿ. ಮೈಕ್ರೋ ಟೀಚಿಂಗು 5 ರಿಂದ 10 ನಿಮಿಷಗಳಷ್ಟೇ ಇರುತ್ತೆ. ಇದೊಂದು ಬಾರಿ ಈ ಒಂದು 2-3 ಕ್ವಶನ್ಸ್ ಇದ್ದಾವೆ, ಅದನ್ನು ಒಂದ್ಸತಿ ಕೀ ಆನ್ಸರ್ಸ್ನ ನೋಡ್ಕೊಳ್ಳಿ. ಇನ್ನು ಉಳಿದದ್ದು ಎಲ್ಲವೂ ಸರಿಯಾಗಿರುತ್ತೆ. ಇನ್ನು 145ನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ವಿದ್ಯಾರ್ಥಿಗಳ ದೌರ್ಬಲ್ಯಗಳು ಮತ್ತು ಕಲಿಕಾ ಕ್ಷಮತೆಗಳನ್ನು ಗುರುತಿಸಲು ನಡೆಯುವಂಥ ಒಂದು ಪರೀಕ್ಷೆಗಳನ್ನು ನಾವೇನಂತ ಕರಿತೀವಿ ಅಂದರೆ, ದೌರ್ಬಲ್ಯಗಳನ್ನು ಗುರುತಿಸೋದಕ್ಕೆ ನಡೆಸುವಂಥ ಪರೀಕ್ಷೆಗಳನ್ನು ನಾವು ನೈದಾನಿಕ ಪರೀಕ್ಷೆಗಳು ಅಂತ ಕರಿತೀವಿ. ಇನ್ನು ನೆಕ್ಸ್ಟು, ಸಹಕಾರ ಕಲಿಕೆ ಪ್ರಮುಖ ಮೂಲಾಂಶವೆಂದರೆ ಅಂತಂದರೆ ಕೇಳಿದ್ರೆ, ಇದು ಧನಾತ್ಮಕವಾಗಿರ್ತಕ್ಕಂಥ ಒಂದು ಪರಸ್ಪರ ಅವಲಂಬನೆಯನ್ನು ನಾವೇನು ಮಾಡೋದು, ಸಹಕಾರ ಕೋಆಪರೇಟಿವ್ ಲರ್ನಿಂಗಲ್ಲಿ ನಾವು ಅದನ್ನು ಅವಕಾಶವನ್ನು ಮಾಡಿಕೊಡಬಹುದು ಅಂತ. ಇನ್ನು 147ನೇ ಪ್ರಶ್ನೆ, ಅಂಕಿ ಅಂಶಗಳು ವಿವಿಧ ಶೀರ್ಷಿಕೆಗಳು ಮತ್ತು ಉಪಶೀರ್ಷಿಕೆಗಳ ಅಡಿಯಲ್ಲಿ ವಿಶ್ಲೇಷಣೆ ಮಾಡುವಂಥ ಒಂದು ಬೋಧನಾ ಒಂದು ಸಾಮಗ್ರಿಯನ್ನು ಏನಂತ ಕರಿತೀವಿ ಅಂತಿದೆ. ಸೊ ಅದೊಂದು ಕೋಷ್ಟಕ ಪಟ ಅಂತ ಕರಿತೀವಿ ನಾವು. ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಆಪ್ಷನ್ ನಂಬರ್ 4 ಅನ್ನೋದು ಸರಿ ಉತ್ತರ ಆಗಿರುತ್ತೆ. 148ನೇ ಕ್ವಶನ್ನು, ಸೂಕ್ಷ್ಮ ಬೋಧನೆ ಮೈಕ್ರೋ ಟೀಚಿಂಗ್ ಅಂತ ಏನಿದೆ, ಅದರ ಮುಖ್ಯವಾಗಿರುವಂಥ ಉದ್ದೇಶ ಏನು ಅಂತಂದರೆ, ಬೋಧನಾ ಕೌಶಲ್ಯಗಳನ್ನು ಪಾಠ ಮಾಡೋದು ಶಿಕ್ಷಕರಲ್ಲಿ ಬೆಳೆಸೋದೇ ಆಗಿರುತ್ತೆ. ಆಪ್ಷನ್ ನಂಬರ್ 4 ಅನ್ನೋದು ಸರಿಯಾದಂಥ ಉತ್ತರ. 149ನೇ ಪ್ರಶ್ನೆ, ಸಿದ್ಧತೆಗೊಳಿಸುವ ಹಂತ ಈ ಕೆಳಗಿನ ತಂತ್ರದ ಮೊದಲ ಹಂತವಾಗಿದೆ. ಸಿದ್ಧತೆಯನ್ನು ಮಾಡ್ತಿದ್ದೀವಿ ಅಂತಂದರೆ ಅದು ಯಾವ ಹಂತ ಅಂದರೆ, ಸ್ವ ಅಭ್ಯಾಸದ ಹಂತ ಅಂತ. ಆಪ್ಷನ್ ನಂಬರ್ 2 ಅನ್ನೋದು ಸರಿಯಾದಂಥ ಉತ್ತರ ಆಗಿರುತ್ತೆ. ಇನ್ನು ಕೊನೆಯ ಪ್ರಶ್ನೆ 150ನೇದು, ಸಮಾಜ ವಿಜ್ಞಾನದ ಕ್ಷೇತ್ರದಲ್ಲಿ ಪ್ರವಾಸಗಳನ್ನು ಆಯೋಜನೆ ಮಾಡ್ತೀವಿ. ಅದು ಯಾವುದಕ್ಕೆ ಒಂದು ಸೂಕ್ತ ಆಗುತ್ತೆ ಅಂತ ಕೇಳಿದ್ರೆ, ವಿದ್ಯಾರ್ಥಿಗಳಿಗೆ ನೇರ ಅನುಭವದ ಮೂಲಕ ಪ್ರಾಯೋಗಿಕ ಜ್ಞಾನವನ್ನು ನಾವೇನು ಮಾಡ್ತೀವಿ, ನೀಡ್ತೀವಿ ಅಂತ. ಇದಿಷ್ಟು 150 ಪ್ರಶ್ನೆಗಳನ್ನು ನಾನು ಸಾಲ್ವ್ ಮಾಡಿದೆ. ಅಂದರೆ 60 ಪ್ರಶ್ನೆಗಳು ಸಮಾಜ ವಿಜ್ಞಾನದ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಒಂದು 4 ಪ್ರಶ್ನೆ ನಾನು ಗೊತ್ತಿಲ್ಲ ನನಗದು, ಅದು ಸ್ವಲ್ಪ ಕೀ ಆನ್ಸರ್ಸ್ ನೋಡ್ಕೊಡಿ ನೀವು ಬುಕ್ಕನ್ನು ತಿರುವಾಕಿ. ಅದು ಬಿಟ್ಟರೆ ಇನ್ನು ಉಳಿದ ಎಲ್ಲ ಪ್ರಶ್ನೆಗಳನ್ನು ನಾನು ಅಕ್ಯುರೇಟಾಗಿ ಕೊಟ್ಟಿದ್ದೀನಿ. ಇದರ ಜೊತೆ ಇದೇ ಫೈನಲ್ ಏನಲ್ಲ, ನೀವು ಅಫಿಷಿಯಲಾಗಿ ಬರುವಂಥ ಕೀ ಆನ್ಸರ್ಸನ್ನು ವೆಯ್ಟ್ ಮಾಡಿ, ಅದರ ಕೀ ಆನ್ಸರ್ಸನ್ನು ನೋಡಿಕೊಂಡು ನೀವೇನು ಮಾಡಿ ನಿಮ್ಮ ಇದನ್ನು ಮುಂದುವರಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ತರಗತಿಯನ್ನು ನೋಡೋದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.